ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾನ್. ಸ್ವಸ್ತಿಸ್ತು ಸುತಾಂ ಅಶೇಷ ಸನ್ಮಂಗಳಾನಿ ಭವಂತು. ವಕ್ತುಶ್ರೋತॄಣಾಂ ಶ್ಲೋಕೈಕ ಶ್ರವಣಪಠಣ ಮಾತ್ರೇಣ ನಿಖಿಲ ಕಲಿಕೃತ ಕಲ್ಮಷ ಅಪರೋದಯೇ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಸಚ್ಚಾಸ್ತ್ರ ಪ್ರತಿಪಾದ್ಯ ಭಗವಾನ್ ವೇದವ್ಯಾಸ ವಿರಚಿತ ಅಷ್ಟಾದಶ ಪುರಾಣೇಷು ಯುಕ್ತ ಅಧ್ಯಕಥ ಆರಂಭ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಸದಾ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ಹನುಮಂತ ದೇವರ ವಾದಿರಾಜರ ರಾಯರ ಪರಮಾನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಕಲ್ಪವೃಕ್ಷ ಕಾಮದೇವನು ಎನಿಸಿಕೊಂಡಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅವರ ಒಂದು ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳೆಲ್ಲ ನಮಗೆ ಬೇಕಾದಷ್ಟು ಕೊಡುಗೆಗಳನ್ನ ನೀಡಿ ಹೋಗಿದ್ದಾರೆ. ಯಾಕಪ್ಪ ಅಂತಂತಂದ್ರೆ ನಾವು ಬರೀ ರಾಯರನ್ನ ಮಾತ್ರ ನೋಡ್ತಾ ಇದ್ದೀವಿ. ಆದ್ರೆ ವಾದಿರಾಜರು ಅಂತ ಬಹಳ ದೊಡ್ಡ ಮಹನೀಯರು. ಅವರು ಸೋಂದ ಅಂತ ವಿಶೇಷವಾದಂತಹ ಕ್ಷೇತ್ರ, ಅದ್ಭುತವಾದಂತಹ ಕ್ಷೇತ್ರ, ಅಲ್ಲಿ ಅವರ ವೃಂದಾವನವು ನೆಲೆಸಿದ್ದಾರೆ. ಅದರ ಜೊತೆಗೆ ಭೂತರಾಜರು ಅಂತ, ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರು ಪ್ರಿಯ ಅಂತ ಇಬ್ಬರ ಸನ್ನಿಧಾನ ಸೊಂದ ಎಂಬ ಕ್ಷೇತ್ರದಲ್ಲಿದೆ. ಅವರೂ ಸಹಿತ ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥವರು. ಮಹದಷ್ಟು ಮಹದಾಕಾರವಾಗಿ ದೊಡ್ಡ ದೊಡ್ಡ ಪವಾಡಗಳನ್ನ ತೋರಿಸ್ತಾ ಇದ್ದಾರೆ. ವಾದಿರಾಜರ ಬಗ್ಗೆ ನಿಮಗೆ ಬೇಕಾದಷ್ಟು ವಿಚಾರಗಳು ಬೇಕು ಅಂತಂದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಅವರ ಬಗ್ಗೆನೂ ಸಹಿತ ವಿಶೇಷವಾಗಿ ಆ ವಿಡಿಯೋನ ಮಾಡ್ತೇನೆ. ಏನಪ್ಪಾ ವಿಶೇಷ ಅಂತಂದ್ರೆ, ವಾದಿರಾಜರು ಅವರ ಒಂದು ಶ್ಲೋಕ ಬರುತ್ತೆ, ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘ ಅಕರಾನಹಂ ವಾದಿರಾಜ ಗುರು ವಂದೇ ಹಯಗ್ರೀವ ದಯಾಶ್ರಯಾನ್ ಅಂತ. ಹಯಗ್ರೀವ ದೇವರು ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಅವರೂ ಸಹಿತ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹವರು ಯಾರು? ವಾದಿರಾಜರು. ಅವರು ವಿಶೇಷವಾಗಿ ಒಂದು ಸ್ತೋತ್ರವನ್ನ ಮಾಡಿದ್ದಾರೆ. ಯಾರು ಈ ಸ್ತೋತ್ರವನ್ನ ಪ್ರತಿನಿತ್ಯ ಪಠನೆಯನ್ನ ಮಾಡ್ತಾರೆ ಅವರಿಗೆ ಜ್ಞಾನ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಧನ ಆಗಿರ್ಬೋದು, ಯಾವುದೇ ರೀತಿಯಾದಂತ ತೊಂದರೆಗಳಾಗಿರ್ಬೋದು ಎಲ್ಲವೂ ಸಹಿತ ನಿವಾರಣೆ ಆಗುತ್ತೆ. ಬಹಳ ದೊಡ್ಡ ಶ್ಲೋಕ ಏನಿಲ್ಲ, 5 ಇರುವಂತಹ ಶ್ಲೋಕ. ನಿಮಗೆ ಬೇಕಾದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಕಳಿಸ್ಕೊಡ್ತೀನಿ. ಗ್ರೂಪಿನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಸಹಿತ ಆ ಗ್ರೂಪಿನ ಲಿಂಕಿಗೆ ಜಾಯಿನ್ ಆಗಿ ಆ ಗ್ರೂಪಿನಲ್ಲಿ ಆ ಶ್ಲೋಕವನ್ನು ಹಾಕಿರ್ತೇನೆ. ಯಾವ್ದಪ್ಪ ಸ್ತೋತ್ರ ಅಂತ, ವಿಶೇಷವಾಗಿರುವಂತಹ ಸ್ತೋತ್ರ ಯಾವ್ದಿದೆಯಪ್ಪ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಹಯಗ್ರೀವ ಸಂಪದಾ ಸ್ತೋತ್ರ ಅಂತ. ಸಮ್ಯಕ್ ಪದ, ಎಲ್ಲವನ್ನು ಮನಸೋಭಿಷ್ಟವನ್ನ ಕೊಡತಕ್ಕಂಥ ಸ್ತೋತ್ರ ಯಾವ್ದಪ್ಪ ಅಂತಂದ್ರೆ ಸಂಪದಾ ಸ್ತೋತ್ರ, ಹಯಗ್ರೀವ ಸಂಪದಾ ಸ್ತೋತ್ರ. ಅದಕ್ಕೆ ಅವರ ಶ್ಲೋಕದಲ್ಲಿ ಹಯಗ್ರೀವ ಸಮಾಶ್ರಯೇ ಅಂತ ಹೇಳ್ತಾರೆ. ಅವರ ಮೇಲೆ ಬಹಳ ವಿಶೇಷವಾಗಿರುವಂತಹ ಸ್ತೋತ್ರವನ್ನು ಮಾಡಿದ್ದಾರೆ. ಯಾರು ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ತಾರೆ, ಯಾರು ಈ ಸ್ತೋತ್ರವನ್ನು ಪ್ರತಿನಿತ್ಯ ಕೇಳಿಸ್ಕೋತಾರೆ, ಅವರಿಗೆ ಮಹಾದಾಕಾರವಂತಹ ಪುಣ್ಯ ಸಿಗುತ್ತಂತೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವಾದಿನಂ ನರಮುಂಚಂತಿ ಪಾಪಾನಿ ದರಿದ್ರ ಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ
हयग्रीवेति योध्वनिः विशोभते च वैकुण्ठ वाटोद्घाटनक्षमः श्लोकत्रयमिदं पुण्यं हयग्रीवपदाङ्कितम् वादिराजयति प्रोक्तं पठतां संपदां पदम्। ಇದು ಶ್ರೀಮದ್ ವಾದಿರಾಜ ಪೂಜ್ಯ ಚರಣವಿರಚಿತಂ ಹಯಗ್ರೀವ ಸಂಪದಾ ಸ್ತೋತ್ರಂ ಸಂಪೂರ್ಣಂ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಬಹಳ ಅದ್ಭುತವಾಗಿರುವಂತಹ ಪರಮ ಅನುಗ್ರಹವನ್ನ ಮಾಡುವಂತಹ ಸ್ತೋತ್ರ. 3 ಶ್ಲೋಕ, ಅದಕ್ಕೆ ಹೇಳ್ತಾರೆ ಶ್ಲೋಕ ತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ಅಂತ. ಹಯಗ್ರೀವ ಎಂಬತಕ್ಕಂಥ ಪದದ ಅಂಕಿತವನ್ನು ಹೊಂದಿರೋರು ಯಾರಪ್ಪ ಅಂತಂದ್ರೆ ವಾದಿರಾಜ ಗುರು ಸಾರ್ವಭೌಮರು. ಅದಕ್ಕೆ ಅವರು ಏನೇ ರಚನೆ ಮಾಡಿದ್ರು ಕೊನೆಯಲ್ಲಿ ಅವರ ಅಂಕಿತ ಇರುತ್ತೆ. ಇವ ಹೇಗೆ ಪುರಂದರ ದಾಸರು, ಜಗನ್ನಾಥ ದಾಸರು, ಕನಕದಾಸರು ಇವರೆಲ್ಲ ತಮ್ಮ ಕೊನೆಯ ಆ ಒಂದು ಹಾಡಿನ ಪದದಲ್ಲಿ ಅವರ ಅಂಕಿತವನ್ನು ಹೇಳ್ತಾರೆ. ಅದೇ ರೀತಿಯಾಗಿ ವಾದಿರಾಜರ ಅಂಕಿತ ಏನಪ್ಪಾ ಅಂತಂದ್ರೆ ಹಯಗ್ರೀವ ಪದ ಅಂಕಿತಂ. ಅದಕ್ಕೆ ಶ್ಲೋಕ ತ್ರಯಮಿದಂ ಪುಣ್ಯಂ. ಯಾರು ಈ 3 ಶ್ಲೋಕವನ್ನ ಪಠನೆ ಮಾಡ್ತಾರೋ ಅವರಿಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಧನ, ವಿದ್ಯಾ, ಬುದ್ಧಿ ಪ್ರತಿಯೊಂದು ಕೊಡ್ತಾರಂತೆ. ವಾದಿರಾಜೇತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ ಅಂತ. ವಾದಿರಾಜ ತೀರ್ಥರಿಂದ ರಚಿತವಾದಂತಹ ಶ್ಲೋಕವನ್ನ ಪಠನೆ ಯಾರು ಮಾಡ್ತಾರೋ ಸಂಪದಾ ಪದಂ, ಇಡೀ ಸಮಸ್ತ ಶಕ್ತಿಗಳನ್ನ, ಸಮಸ್ತ ಅನುಗ್ರಹವನ್ನ ಮಾಡತಕ್ಕಂಥವರು ವಾದಿರಾಜ. ಬಹಳ ಮಹನೀಯರು. ಅವರ ಪವಾಡವನ್ನ ಮತ್ತೆ ಅವರ ಮಹಿಮೆಯನ್ನ ಕೇಳಿಬಿಟ್ರೆ ಅದಕ್ಕೆ ಹೇಳ್ತಾರೆ ವಾದಿರಾಜ ಗುರು ನೀದಯ ಮಾಡದೆ ಈ ಸಕಲ ದುರಿತ ಕಳೆದಾದರಿಪರಾರೋ ವಾದಿರಾಜ ಗುರು ನೀದಯ ಮಾಡದೆ. ವಾದಿರಾಜ ಗುರು ನೀ ದಯ ಮಾಡದೆ. ಪ್ರತಿಯೊಬ್ಬರು ಏನ್ ಮಾಡ್ತಾರೆ? ಅನುಗ್ರಹವನ್ನ ಮಾಡ್ತಾರೆ, ಆದರ ಮಾಡ್ತಾರೆ. ಏನ್ ಮಾಡ್ತಾರೆ? ಅನುಗ್ರಹ ಮಾಡಿ ಕಳಿಸ್ಕೊಡ್ತಾರೆ, ಆಯ್ತು ಅನುಗ್ರಹ ಮಾಡಿ ಕೊಡ್ತಾರೆ. ಆದ್ರೆ ಆದರ ಯಾರು ಮಾಡಲ್ಲ. ಅದಕ್ಕೆ ಸಕಲ ದುರಿತ ಕಳೆದಾದರಿಪರಾರು ಅಂತ. ಸಕಲ ದುರಿತಗಳನ್ನ ಕಳೆದು ಆದರಿಪರಾರು, ಆದರ ಮಾಡ್ತಾರೆ. ಬಾರಪ್ಪ, ಕುತ್ಕೊಳಪ್ಪ, ಕೂತ್ಕೋ ಬಾ. ವಿಶೇಷವಾಗಿರುವಂತ ಆದರೆಯನ್ನ ನಮಗೆ ಮಾಡ್ತಾರಂತೆ. ತಲೆ ಮೇಲೆ ಕೈಯಾಡಿಸಿ ಬಾರಪ್ಪ ನಿನಗೆ ಅನುಗ್ರಹವನ್ನು ಮಾಡ್ತೀನಿ ಅಂತ. ರಾಯರು ಆ ರೀತಿ ಮಾಡ್ತಿದ್ರಂತ. ಅದೇ ರೀತಿಯಾಗಿ ವಾದಿರಾಜ ಗುರು ಸಾರ್ವಭೌಮರು ಮಾಡ್ತಾ ಇದ್ದಾರೆ ಅಂತಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವರ ಒಂದೊಂದು ಪದಾಂಕಿತಗಳನ್ನ ನಾವು ಕೇಳ್ಬಿಟ್ರೆ ಆ ಮನಸ್ಸಷ್ಟು ಶುದ್ಧಿ ಇರ್ಬೇಕಂತ ನೋಡಿ. ಸುಮ್ಮನೆ ಏನೋ ದೇವ್ರು ಮಾಡ್ಬೇಕು, ನಮಗೆ ಕಷ್ಟ ಸಾಲ್ವ್ ಆಗ್ಬೇಕು ಅಂತ ಮಾಡೋದಲ್ಲ. ನಮ್ಮ ಇಡೀ ಜೀವನದಲ್ಲಿ ಸಾಧನೆ ಆಗ್ಬೇಕು, ಮಕ್ಕಳಿಗೆ ಒಳ್ಳೇದಾಗ್ಬೇಕು, ಒಳ್ಳೆಗೆ ಸಂಸ್ಕಾರವನ್ನು ಕೊಡಬೇಕು. ಈ ರೀತಿಯಾಗಿ ವಾದಿರಾಜ ಗುರು ಸಾರ್ವಭೌಮರು ರಚನೆ ಮಾಡಿರುವಂತಹ ಈ ಶ್ಲೋಕವನ್ನು ಪ್ರತಿಯೊಬ್ಬರು ಕೇಳಿ ಗ್ರೂಪಿನಲ್ಲಿ ಜಾಯ್ನ್ ಆಗಿ ಪ್ರತಿಯೊಬ್ಬರಿಗೆ ಈ ಶ್ಲೋಕವನ್ನು ಕೊಡ್ತೇನೆ, ಗ್ರೂಪಿನಲ್ಲಿ ಹಾಕಿರ್ತೇನೆ. ಎಲ್ಲರಿಗೂ ಸಹಿತ ಆ ವಾದಿರಾಜ ಗುರು ಸಾರ್ವಭೌಮರು, ರಾಯರ ಅಂತರ್ಯಾಮಿಯಾಗಿರುವಂತಹ ವಾದಿರಾಜ ಗುರು ಸಾರ್ವಭೌಮರು, ಅವರಂತರ್ಯಾಮಿಯಾಗಿರುವಂತಹ ರಾಮಚಂದ್ರ ದೇವರ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಸ್ಕ್ರೀನ್ ಕೆಳಗಡೆ ನನ್ನ ನಂಬರ್ ಕೊಟ್ಟಿರುತ್ತೆ. ಏನೇ ಕಷ್ಟಗಳಿದ್ರು ಸಹಿತ ತಿಳಿಸಿ, ಅದರ ಪರಿಹಾರ ವಾದಿರಾಜರು ರಾಯರು ತೋರಿಸ್ತಾರಂತೆ, ನಾವಲ್ಲ. ನಾಹಂ ಕರ್ತ ಹರಿಕರ್ತ ಅಂತ. ಆದ್ದರಿಂದ ಎಲ್ಲರಿಗೂ ಸಹಿತ ಒಳ್ಳೆದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಿ ಓಂ.